ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮಗೆ ಇವತ್ತೊಂದು ಸಿಂಪಲ್ಲಾಗಿ ಒಂದೇ ಸ್ಟೆಪ್ಪಲ್ಲಿ ಹಾಕೋ ಡಿಸೈನ್ನ ನಾನು ನಿಮಗೆ ಹೇಳ್ಕೊಡ್ತಿದ್ದೀನಿ. ನಾನು ಇದಕ್ಕೆ ಯೂಸ್ ಮಾಡ್ತಾ ಇರೋದು ನೀಡಲ್ ನಂಬರ್ 10 ಮತ್ತು 2 ಥರ ಬೀಡನ್ನ ನಾನು ಇದಕ್ಕೆ ಯೂಸ್ ಮಾಡ್ತಿದ್ದೀನಿ. ನೋಡಿ, ಡ್ರಮ್ ಬೀಡು ಮತ್ತು ಸ್ಮಾಲ್ ಬೀಡು. ನೋಡಿ, 6 ದಾರನ ಸುತ್ತಿಟ್ಕೊಂಡಿದ್ದೀನಿ. ಈ ಥರ ಗಂಟು ಹಾಕಿಟ್ಕೋಬೇಕು. ಮೊದಲಿಗೆ ನೀಡಲಿಂದ ಹೋಗಿ ಸ್ಯಾರಿಲಿ ನೋಡಿ, ಇಲ್ಲಿ ಬ್ಯಾಕ್ ಸೈಡಿಂದ ಹೋಗಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದೆ ಪಕ್ಕದಲ್ಲಿ ಇನ್ನೊಂದ್ಸಲ ಲಾಕ್ ಮಾಡ್ಕೊಳ್ಳೋಣ, ಯಾಕಂದರೆ ನೀಟಾಗಿ ಗ್ರಿಪ್ ಆಗಿರುತ್ತೆ. ಲಾಕ್ ಮಾಡಿ ಆದಮೇಲೆ ನಾವಿವಾಗ 5 ಚೈನ್ ಹಾಕೋಣ. 1 2 3 4 5. ನಾನು ನಿಮಗೆ ಈಸಿಯಾಗಿ ಹೇಳ್ಕೊಡ್ತೀನಿ. ಬೇಸಿಕ್ಕಾಗಿ ಇವಾಗ ಕಲಿತಾ ಇರೋರು ಕೂಡ ನೀವು ಈ ಡಿಸೈನ್ನ ಮಾಡ್ಕೋಬೋದು. 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತಲ್ಲಿ ನೋಡಿ ಲಾಕ್ ಮಾಡಿದ್ರೆ ಸಾಕು. ಇವಾಗ ದಾರನ ಮೇಲ್ ಮಾಡಿ ಡ್ರಮ್ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಡ್ರಮ್ ಬೀಡು ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ನೋಡಿ, ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ವಿ ಶೇಪ್ ಬರೋ ಥರ ನೋಡಿ, ವಿ ಶೇಪ್ಗೆ ನಾವು ಸೀರೆಯಿಂದ ನೀಡಲ್ ತೊಗೊಂಡೋಗಿ ದಾರ ತೊಗೊಂಬರ್ಬೇಕು. ನೋಡಿ, ಈ ಥರ ವಿ ಶೇಪ್ ಬರೋ ಥರನೇ ಇಟ್ಕೋಬೇಕು. ಈ ಥರ ಇವಾಗ 2ರಲ್ಲಿ ಒಂದು ಸಲ, 2ರಲ್ಲಿ ಒಂದು ಸಲ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಮಾಡಿ 2 ಚೈನ್ ಹಾಕ್ಕೋಬೇಕು. 1 2 ಚೈನ್ ಹಾಕ್ಕೊಂಡು ಇವಾಗ ದಾರ ಮೇಲ್ ಮಾಡಿ ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ತಾ ಹೋಗಬೇಕು. ನೋಡಿ, ಥರ ಒಂದೊಂದೇ ಬೀಡನ್ನ ಸೇರಿಸ್ತಾ ಸೂಜಿ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ನೋಡಿ, ಇಲ್ಲಿ ಡಬಲ್ ಕ್ರೋಶೆ ಇದೆಯಲ್ಲ ಅದರಲ್ಲಿ ಹೋಗಿ ದಾರ ತಂದು 2ರಲ್ಲಿ ಒಂದು ಸಲ ಮತ್ತು 2ರಲ್ಲಿ ಒಂದು ಸಲ ಈ ಥರ ಮಾಡ್ಕೋಬೇಕು. ಮತ್ತು ನಾವಿವಾಗ ಮತ್ತೊಂದು ಬೀಡನ್ನ ಸೇರಿಸ್ಕೋಬೇಕು. ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಡಬಲ್ ಕ್ರೋಶೆ ಇದೆಯಲ್ಲ ಅದರಿಂದ ಹೋಗಿ ದಾರ ತಂದು ಮತ್ತು 2ರಲ್ಲಿ ಒಂದು ಸಲ, 2ರಲ್ಲಿ ಒಂದು ಸಲ ಈ ರೀತಿ ನಾವು 7 ಬೀಡನ್ನ ಆ್ಯಡ್ ಮಾಡಬೇಕು. ನಾವು ಎಲ್ಲ ಕಂಬನೂ ಒಂದೇ ಲೆವೆಲಲ್ಲಿ ಬರೋ ರೀತಿ ನೋಡಿಕೊಂಡು ಬ್ಯಾಲೆನ್ಸ್ ಮಾಡಬೇಕು. ನೋಡಿ, ಇವಾಗ 7 ಆಗಿದೆ. 7 ಆದಮೇಲೆ ನೋಡಿ, ಈ ಥರ ಇಟ್ಕೊಳ್ಳಿ. ಕ್ರಾಸಾಗಿ ಇಟ್ಕೊಂಡು ನೋಡಿ, ಇವಾಗ ಸ್ಯಾರಿಗೆ ಲಾಕ್ ಮಾಡ್ಕೋಬೇಕು. ಸ್ಯಾರಿಗೆ ಲಾಕ್ ಮಾಡಿ ನೋಡಿ, ಈ ಥರ ಡಿಸೈನ್ ಬರುತ್ತೆ. ಸ್ಲೈಟಿಂಗ್ ಆರ್ಚ್ ಟೈಪು. ಮತ್ತು ಇಲ್ಲಿಂದ 5 ಚೈನ್ ಹಾಕೋಬೇಕು. 1 2 3 4 5 ಚೈನ್ ಹಾಕಿ ಮತ್ತು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಯಾರಿಗೆ ಹೋಗಿ ಲಾಕ್ ಮಾಡ್ಕೋಬೇಕು. ಮತ್ತು ದಾರ ಮೇಲ್ ಮಾಡಿ ಡ್ರಮ್ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ತುಂಬ ಈಸಿ ಇದೆ ಫ್ರೆಂಡ್ಸ್ ಇದು. ಯಾರು ಬೇಕಾದರೂ ಇವಾಗ ಕಲ್ತಿರೋರು ಕೂಡ ಇದನ್ನು ಮಾಡ್ಕೋಬೋದು. ಡ್ರಮ್ ಬೀಡನ್ನ ಲಾಕ್ ಮಾಡಿ ಸೂಜಿ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ವಿ ಶೇಪ್ ಬರೋ ರೀತಿ ನಾವು ಸೀರೆಯಿಂದ ದಾರ ತಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಅಷ್ಟೇ ಫ್ರೆಂಡ್ಸ್, ಇದೇ ರೀತಿ ನಾವು ಸ್ಯಾರಿ ಫುಲ್ಲು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ನಿಮಗೆ ನೋಡಿ, ಇವಾಗ ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ ಹಾಕಿ 2 ಚೈನ್ ಹಾಕಾದಮೇಲೆ ದಾರನ ಮೇಲ್ ಮಾಡಿ ನಾವು ಇವಾಗ ಬೀಡನ್ನ ಆ್ಯಡ್ ಮಾಡ್ತಾ ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ನಿಮಗೆ ಕುಚ್ಚು ಬೇಡ ಅಂದರೆ ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು ಡಿಸೈನು. ಇಲ್ಲ 3 ಆರ್ಚ್ ಆದಮೇಲೆ ನಾವು ಕುಚ್ಚು ಹಾಕೋತೀವಿ ಅಂದರೆ ಆ ರೀತಿಯೂ 3 ಆರ್ಚ್ ಆದಮೇಲೆ ನೀವು ಕುಚ್ಚಿಗೆ 5 ಚೈನ್ ಹಾಕಿ ಗ್ಯಾಪ್ ಕೊಟ್ಕೊಂಡು ಮಾಡ್ತಾ ಹೋಗ್ಬೋದು. ನೋಡಿ, ಇದೇ ರೀತಿ ಒಂದೇ ಲೆವೆಲಲ್ಲಿ ಇರಬೇಕು, ಡಬಲ್ ಕ್ರೋಶೆ ಇಲ್ಲ, ಆ ರೀತಿ ಮಾಡ್ತಾ ಹೋಗಬೇಕು. ನೋಡಿ, 7 ಕಂಬ ಆದಮೇಲೆ
7 ಕಂಬ ಬರುತ್ತೆ ಮತ್ತು 7 ಬೀಡ್ ಬಂದಿರುತ್ತೆ. ಇವಾಗ ನಾವು ಸೀರೆಗೆ ಎಲ್ಲಿಗೆ ಬರುತ್ತೆ ನೋಡಿ ಆರ್ಚು, ಸ್ಲೈಟಿಂಗ್ ಆರ್ಚ್ ಎಲ್ಲಿಗೆ ನಮಗೆ ಬರುತ್ತೆ ಅಲ್ಲಿಗೆ ನೋಡಿ ನಾವು ಈ ಥರ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡಬೇಕು. 5 ಚೈನ್ ಹಾಕ್ಕೋಬೇಕು. 5 ಚೈನ್ ಹಾಕಿ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು. ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೋಡಿ ನಾವು ಇದೇ ರೀತಿ ಸ್ಯಾರಿ ಫುಲ್ಲು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೋಡಿ ಡಿಸೈನ್ ಯಾವ ಥರ ಬಂದಿದೆ ಅಂತ, ತುಂಬ ಚೆನ್ನಾಗಿ ಕಾಣಿಸ್ತಿದೆ, ತುಂಬ ಲುಕ್ಕಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದು ನಮಗೆ ಬೇಗನೂ ಕೂಡ ಈ ಡಿಸೈನ್ನ ಕಂಪ್ಲೀಟ್ ಮಾಡಿಕೊಡ್ಬೋದು. ನೋಡಿ ಈ ಥರ ಕಾಣಿಸ್ತಿದೆ. ನಾನು ಸ್ಯಾರಿ ಫುಲ್ಲು ಕಂಪ್ಲೀಟ್ ಆದಮೇಲೆ ಇದಕ್ಕೆ ಕುಚ್ಚೆಲ್ಲ ಕಟ್ಟಿ ಯಾವ ರೀತಿ ಕಾಣಿಸ್ತಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಡಿಸೈನ್ ಎಲ್ಲ ಫಿನಿಶ್ ಆದಮೇಲೆ ನಾನು ಕುಚ್ಚು ಕಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಡಿಸೈನು, ತುಂಬ ಲುಕ್ಕಾಗಿ ಕೂಡ ಬಂದಿದೆ ಈ ಡಿಸೈನು. ನೋಡಿ ಎಷ್ಟು ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ ಡಿಸೈನು. ನಮಗೆ ಕಮ್ಮಿ ಟೈಮಲ್ಲೇ ನಾವು ಗ್ರ್ಯಾಂಡಾಗಿರೋದ ಒಂದೇ ಸ್ಟೆಪ್ಪಲ್ಲಿ ನಾವು ಈ ಡಿಸೈನ್ನ ಮಾಡಿ ಮುಗಿಸ್ಕೋಬೋದು. ತುಂಬ ಲುಕ್ ಕೊಡ್ತಾ ಇದೆ ಸ್ಯಾರಿಗೆ ಡಿಸೈನು. ಈ ಡಿಸೈನ್ನ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಡಿಸೈನ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಡಿಸೈನ್ಗೆ 400 ಇಂದ 450 ಚಾರ್ಜ್ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.